ಇನ್ನು ಗಲಾಟೆಯ ವಿಚಾರಕ್ಕೆ ದಾಸ ಕಿಂಗ್ ಮೇಕರ್ನ ಬಂಧಿಸಿದ್ದ ಕೇಸ್ನಲ್ಲಿ ದಾಸ ಕಿಂಗ್ ಮೇಕರ್ನ ಬಂಡವಾಳ ಈಗ ಬಯಲಾಗ್ತಾ ಇದೆ. ಈತ ಚಿನ್ನಾಭರಣ ಧರಿಸಿಕೊಂಡು ವೈರಲ್ ಆಗಿದ್ದ ಸೋಷಿಯಲ್ ಮೀಡಿಯಾದಲ್ಲಿ ದಾಸ ಕಿಂಗ್ ಮೇಕರ್ ಅಂತ. ಈಗ ಪ್ರಾಪರ್ಟಿ ಗಲಾಟೆ ಕೇಸ್ ಒಂದರಲ್ಲಿ ಯಲಹಂಕ ಪೊಲೀಸರು ಈತನನ್ನ ಅರೆಸ್ಟ್ ಮಾಡಿರ್ತಾರೆ. ಈ ಹಿಂದೆ ಕೂಡ ಈತ ಹಲವರಿಗೆ ಬೆದರಿಕೆ ಹಾಕಿರೋ ಬಗ್ಗೆ ಕೂಡ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ಮೈತುಂಬ ಬಂಗಾರ ಹಾಕೊಂಡು ಈತ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದ ದಾಸ ಕಿಂಗ್ ಮೇಕರ್ ಅನ್ನೋ ಹೆಸರಿನಲ್ಲಿ. ಡೀಟೇಲ್ಸ್ ಕೊಡ್ತಾರೆ ಸಂದೇಶ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂದೇಶ್, ಇತ್ತೀಚೆಗಂತೂ ಈ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದವರ ಹಲವು ಕ್ರಿಮಿನಲ್ ಪ್ರಕರಣಗಳನ್ನ ನೋಡಿದ್ದಾಗೋಯ್ತು. ಈಗ ದಾಸ ಕಿಂಗ್ ಮೇಕರ್ ಅನ್ನೋ ಈ ವ್ಯಕ್ತಿಯ ಸರದಿ ಏನ್ ಗೊತ್ತಾಗ್ತಾ ಇದೆ ಈತನ ಹಿನ್ನೆಲೆ ಬಗ್ಗೆ ಈ ಕೇಸ್ನಲ್ಲಿ ತನಿಖೆಗಿಳಿದಿರೋ ಪೊಲೀಸರಿಗೆ? ವಿಜಯ್, ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಾಕಷ್ಟು ಜನ ಈ ರೀತಿ ಬಿಲ್ಡಪ್ ಗಳನ್ನ ಕೊಟ್ಟು ಪೋಸ್ಟ್ ಗಳನ್ನ ಹಾಕುವಂತ ಘಟನೆಗಳನ್ನ ಅಥವಾ ಆ ರೀತಿಯ ಪೋಸ್ಟ್ ಗಳನ್ನ ಸಾಕಷ್ಟು ನೋಡ್ತಾ ಇದ್ವಿ. ಆದ್ರೆ ಈ ದಾಸ ಕಿಂಗ್ ಮೇಕರ್ ಏನಿದ್ದಾನೆ, ಅಂದ್ರೆ ಈ ದಾಸ ಏನಿದ್ದಾನೆ, ಈತ ಬಹಳಷ್ಟು ವರ್ಷಗಳಿಂದ ಕೂಡ ಈ ರೀತಿಯಲ್ಲಿ ಗೋಲ್ಡ್ ಅನ್ನ ಧರಿಸಿ, ಅಂದ್ರೆ ಮೈ ತುಂಬಾ ಗೋಲ್ಡ್ ಅನ್ನ ಧರಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುವಂತದ್ದು, ಜೊತೆಗೆ ಸುತ್ತಮುತ್ತಲೂ ಕೂಡ ಹುಡುಗರನ್ನ ಇಟ್ಕೊಂಡು, ಜೊತೆಗೆ ಸಾಕಷ್ಟು ಜನ ಸೆಲೆಬ್ರಿಟಿಗಳ ಜೊತೆಗೆ ದೊಡ್ಡವರ ಜೊತೆಯಲ್ಲಿ ಫೋಟೋಗಳನ್ನ ತೆಗೆದುಕೊಂಡು ಅದನ್ನ ಪೋಸ್ಟ್ ಮಾಡಿ ಆ ಪೋಸ್ಟ್ ನ ಮುಖಾಂತರವಾಗಿ ಫಾಲೋವರ್ಸ್ ಅನ್ನ ಹೆಚ್ಚು ಮಾಡ್ಕೊಳ್ಳುವಂತ ಕೆಲಸವನ್ನ ಈತ ಮಾಡ್ತಾ ಇದ್ದ. ಆದ್ರೆ ಇತ್ತೀಚೆಗೆ ಯಲಹಂಕ ಪೊಲೀಸರಿಂದ ಲ್ಯಾಂಡ್ ಲಿಟಿಗೇಷನ್ ಕೇಸ್ಗೆ ಸಂಬಂಧಪಟ್ಟಂತೆ ಈತನ ಬಂಧನ ಕೂಡ ಆಗಿತ್ತು. ಅಂದ್ರೆ ಅಲ್ಲಿ ಏನು ಒಂದು ಜಾಗದ ವ್ಯಾಜ್ಯ ಇದ್ದಂತ ಸಂದರ್ಭದಲ್ಲಿ ಆ ವ್ಯಾಜ್ಯವನ್ನ ಕ್ಲಿಯರ್ ಮಾಡೋದಕ್ಕೆ ಹುಡುಗರನ್ನ ಕಳಿಸಿ ಗಲಾಟೆ ಮಾಡಿದ್ದ ಅನ್ನೋದಕ್ಕೆ ಸಂಬಂಧಪಟ್ಟಂತೆ, ಅಂದ್ರೆ ಹುಡುಗರನ್ನ ಅಲ್ಲಿಗೆ ಕಳಿಸಿದ್ದ ಅನ್ನೋ ಕಾರಣಕ್ಕಾಗಿ ಯಲಹಂಕ ಪೊಲೀಸರು ಆತನನ್ನ ಬಂಧನ ಮಾಡಿದ್ರು. ಆದ್ರೆ ಈಗ ಸದ್ಯ ಆತನನ್ನ ಅರೆಸ್ಟ್ ಮಾಡಿರುವಂತ ಯಲಹಂಕ ಪೊಲೀಸರು ಆತನ ಕಂಪ್ಲೀಟ್ ಪೂರ್ವಾಪರವನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈತ ಸಾಕಷ್ಟು ಬೆದರಿಕೆಯನ್ನ, ಜೊತೆಗೆ ಸಾಕಷ್ಟು ಜನ ಬಿಲ್ಡರ್ಸ್ ಗಳಿಗೆ, ಅಂದ್ರೆ ಯಲಹಂಕ ಸುತ್ತಮುತ್ತಲ ಇರುವಂತಹ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಅಥವಾ ರಿಯಲ್ ಎಸ್ಟೇಟ್ ಬಿಲ್ಡರ್ಸ್ ಗಳಿಗೆ ಸಾಕಷ್ಟು ಈಗಾಗಲೇ ಆತ ಬೆದರಿಕೆಯನ್ನ ಹಾಕಿ ಹಣವನ್ನ ವಸೂಲಿ ಮಾಡಿರೋದ್ರ ಬಗ್ಗೆ ಮಾಹಿತಿಗಳು ಕೂಡ ಲಭ್ಯವಾಗಿರೋದ್ರಿಂದ ಈಗ ಸದ್ಯ ಆತನ ಪೂರ್ವಪರವನ್ನ ಕಲೆ ಹಾಕೋದಕ್ಕೆ ಈಗ ಸದ್ಯ ಯಲಹಂಕ ಪೊಲೀಸರು ಕೂಡ ಮುಂದಾಗಿರುವಂತದ್ದು. ಆತನ ಮೊಬೈಲ್ ಅನ್ನ ಕೂಡ ಈಗಾಗಲೇ ವಶಕ್ಕೆ ಪಡೆದುಕೊಂಡು ಆ ಮೊಬೈಲ್ ಅನ್ನ ಈಗ ಸಿಐಡಿಗೆ ಕಳಿಸಿ ಆ ಮೊಬೈಲ್ ನ ಡೀಟೇಲ್ಸ್ ಗಳನ್ನ, ಅಂದ್ರೆ ಆ ಮೊಬೈಲ್ ನ ಒಳಗೂ ಕೂಡ ಈಗಾಗಲೇ ಪ್ರಾಥಮಿಕ ಹಂತದಲ್ಲಿ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಜನ ಉದ್ಯಮಿಗಳು ಜೊತೆಗೆ ರಿಯಲ್ ಎಸ್ಟೇಟ್ ಬಿಲ್ಡರ್ಸ್ ಗಳ ನಂಬರ್ಗಳು ಕೂಡ ಇತ್ತು ಅನ್ನೋ ಕಾರಣಕ್ಕಾಗಿ ಸಿಐಡಿಗೆ ಕಳಿಸಿ ಕಂಪ್ಲೀಟ್ ಆದ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ, ಅಂದ್ರೆ ಮಿರರ್ ಇಮೇಜ್ ಅನ್ನ ಪಡೆದುಕೊಂಡು ಆತನ ಎನ್ಕ್ವೈರಿಯನ್ನ ಕೂಡ ಮಾಡಬೇಕಾಗುತ್ತೆ. ಈಗ ಸದ್ಯ ಆತನನ್ನ ಬಂಧನ ಮಾಡಿರೋದ್ರಿಂದ ಆತನಿಗೆ ಯಾವ ಮೂಲದಿಂದ ಇವೆಲ್ಲವೂ ಕೂಡ ಬರ್ತಾ ಇದೆ ಅನ್ನೋದನ್ನು ಕೂಡ ಕಲೆ ಹಾಕಬೇಕಾಗುತ್ತೆ. ಅದು ಪ್ರಾಪರ್ ಆದ ಮೂಲ ಆಗಿದ್ರೆ ಪೊಲೀಸರು ಕೂಡ ಇಷ್ಟು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಆದ್ರೆ ಸಾಕಷ್ಟು ಜನರಿಗೆ ಈತ ಬೆದರಿಕೆಯನ್ನ ಒಡ್ಡಿ ಬ್ಲಾಕ್ ಮೇಲ್ ಅನ್ನ ಮಾಡಿ ಹಣ ಸಂಪಾದನೆ ಮಾಡಿದ್ದಾನೆ ಅನ್ನೋ ಒಂದು ಆರೋಪಗಳು ಯಾವಾಗ ಮೇಲಿಂದ ಮೇಲೆ ಕೇಳಿ ಬರೋದಕ್ಕೆ ಶುರುವಾಗುತ್ತೋ ಆಗ ಆತನ ಪೂರ್ವಪರವನ್ನ ಕಲೆ ಹಾಕೋದಕ್ಕೆ ಪೊಲೀಸರು ಕೂಡ ಮುಂದಾಗಿರುವಂತದ್ದು. ಈಗ ಸದ್ಯ ಪೊಲೀಸರು ಕೂಡ ಆತನ ಮೊಬೈಲ್ ಅನ್ನ ಈಗಾಗಲೇ ಸಿಐಡಿಗೆ ರಿಟ್ರೀವಲ್ಗೆ, ಜೊತೆಗೆ ಮಿರರ್ ಇಮೇಜ್ ಅನ್ನ, ಅಂದ್ರೆ ಆ ಡೀಟೇಲ್ಸ್ ಅನ್ನ, ಮೊಬೈಲ್ ನಲ್ಲಿರುವಂತಹ ಕಂಪ್ಲೀಟ್ ಆದ ಡೀಟೇಲ್ಸ್ ಅನ್ನ ಮಿರರ್ ಇಮೇಜ್ ಮುಖಾಂತರವಾಗಿ ಪಡೆಯೋದಕ್ಕೆ ಮುಂದಾಗಿದ್ರೆ, ಮತ್ತೊಂದು ಕಡೆ ಈ ಹಣಗಳ ಮೂಲದ ಬಗ್ಗೆ, ಜೊತೆಗೆ ಯಾರಿಗಾದ್ರೂ ಬೆದರಿಕೆ ಹಾಕಿದ್ರೆ ಅಂತಹ ಉದ್ಯಮಿಗಳನ್ನ ಅಥವಾ ಬಿಲ್ಡರ್ಸ್ ಗಳನ್ನ ಕಾಂಟ್ಯಾಕ್ಟ್ ಮಾಡಿ ಅವರ ಮುಖಾಂತರವಾಗಿ ಮಾಹಿತಿಯನ್ನ ಪಡೆಯೋದಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಮುಂದಾಗ್ತಾರೆ. ಈಗ ಸದ್ಯ ದಾಸ ಕಿಂಗ್ ಮೇಕರ್ ಅನ್ನೋ ಹೆಸರಿನ ಮುಖಾಂತರವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಬಿಲ್ಡಪ್ ಗಳನ್ನ ಕೊಟ್ಟು ಈತ ಪೋಸ್ಟ್ ಏನ್ ಮಾಡ್ತಾ ಇದ್ದ, ಆತನ ಪೂರ್ವಪರವನ್ನ ಕಲೆ ಹಾಕೋದಕ್ಕೆ ಈಗ ಸದ್ಯ ಪೊಲೀಸರು ಕೂಡ ಮುಂದಾಗಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.